ನಮಸ್ಕಾರ ವೀಕ್ಷಕರೇ, ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರೂಜಿ ಮಾತಾಡ್ತಕ್ಕಂಥ ವಾಸ್ತು ಮನೆ ಒಳಗಡೆ ಫೋಟೋ ಇಡೋದ ಬಗ್ಗೆ ಮಾತಾಡ್ತೀನಿ. ಸತ್ತ ಮೇಲೆ ಫೋಟೋ ಹಾಕ್ತಾರೆ ಕೆಲವು ಜನಗಳು. ಫೋಟೋ ಯಾಕೆ ಹಾಕ್ಬೇಕಂತನೂ ಗೊತ್ತಾಗಿಲ್ಲ ಕೆಲವು ಜನಗಳಿಗೆ. ಎಷ್ಟೋ ಜನ ತಂದೆ ಸತ್ತಿದ್ದಾನೆ, ತಾಯಿ ಸತ್ತಿದ್ದಾರೆ, ತಾತ ಸತ್ತಿದ್ದಾರೆ, ಮುತ್ತಾತ ಸತ್ತಿದ್ದಾರೆ. ನಮಗೆ ಎಷ್ಟು ತಿಳುವಳಿಕೆ ಇರ್ತದೆ ಅಷ್ಟು ಜನ ತೀರ್ಕೊಂಡಿದ್ದಾರೆ. ಒಂದು ಫೋಟೋ ಲಾಟ್ ಗಟ್ಟಲೆ ಇರುತ್ತೆ ಮನೇಲಿ, ದೇವ್ರ ಫೋಟೋ ಇರಲ್ಲ, ಸತ್ತವ್ರ ಫೋಟೋ ಅಷ್ಟು ಮನೆಗಳು ಇದಾವೆ ಕೆಲವು ಜನಗಳಲ್ಲಿ. ಎಷ್ಟೋ ಜನಗಳ ಫೋಟೋ ನೋಡಿದಾಗ ಭಾರಿ ಆಶ್ಚರ್ಯ ಅನಿಸ್ತದೆ. ಏನ್ರಿ ಇವರು ಮನೆಯಲ್ಲಿ ಈ ತರ ಸತ್ತ ಮೇಲೆ ಈ ದೇವ್ರದ್ದು ಪದಕಂತ ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ತುಂಬಾ ಇದೆ, ನಮ್ಮ ಬೆಂಗಳೂರಲ್ಲಿ ನಾವು ನೋಡಿದ್ದ ಕಮ್ಮಿ. ಈ ತರ ಒಂದು ಕಡೆ ಅಚ್ಚು ತರ ಮಾಡ್ತಾರೆ, ಈ ಪದಕ ಅಂತ ಹೇಳ್ತಾರೆ ಅದಕ್ಕೆ. ಕನ್ನಡದಲ್ಲಿ ಪದಕ ಅಂದ್ರೆ ಸತ್ತವ್ರದ್ದು ಫೋಟೋದ ಒಂದು ಪದಕ ಅಂತ ಇರ್ತದೆ. ಫೋಟೋನೇ ಬೇರೆ, ಪದಕನೇ ಬೇರೆ. ಅದಕ್ಕೆ ಉಗಾದಿಗೆ, ದಸರಕ್ಕೆ, ಇಲ್ಲ ಯಾವುದಾದ್ರೂ ಒಂದು ಕಾರ್ಯಕ್ರಮ ಪ್ರೋಗ್ರಾಮ ಮನೆಯಲ್ಲಿ ಮದುವೆ ಮಾಡಿದಾಗ ಈ ದೊಡ್ಡವರಿಗೆ ಇಟ್ಟು ಪೂಜೆ ಮಾಡಿ ಬಲಿ ಕೊಟ್ಟು ಕೆಲವು ಕಡೆ ಮದುವೆ ಮಾಡೋರು ಇದ್ದಾರೆ. ಅಂತ ಸತ್ತವ್ರದ್ದು ಫೋಟೋದ ಬಗ್ಗೆ ಮಾತಾಡ್ತಕ್ಕಂಥ ಮನೆಯಲ್ಲಿ ವಾಸ್ತು. ದಯವಿಟ್ಟು ಪ್ರತಿಯೊಂದು ಮನೆಯಲ್ಲಿ ದೊಡ್ಡವರು ಫೋಟೋ ಇಡಿ, ಎಲ್ಲಿ ಬೇಕಲ್ಲಿ ಕಾಣಬಾರ್ದು ದೊಡ್ಡವ್ರ ಫೋಟೋ. ಉತ್ತರ ಭಾಗ ಆಗಿರ್ಬೋದು, ದಕ್ಷಿಣ ಭಾಗ ಆಗಿರ್ಬೋದು, ಪೂರ್ವ ಭಾಗ ಆಗಿರ್ಬೋದು, ಪಶ್ಚಿಮ ಭಾಗ ಆಗಿರ್ಬೋದು. 106 ಫೋಟೋಗಳು ಇಡೋದರಲ್ಲಿ ಫಾಯ್ದಾ ಇಲ್ಲ. 106 ಸತ್ತವರದ್ದು ಒಂದು ಫೋಟೋ ಇಟ್ಟನಂದ್ರೆ ಮನೆ ಒಳಗಡೆ ಒಂದು ಗಾದೆ ಇದೆ, ಮೋವಿನಿ ದೋಷ ಅಂತ ಹೇಳ್ತಾರೆ. ಸತ್ತಿರೋದು ಮೋವಿನಿ, ಆತ್ಮದೋಷ ಅಂತ ಹೇಳ್ತಾರೆ. ಅವಾಗ ಅವಾಗ ನೋಡಿ ಮನೆ ಒಳಗಡೆ ಕೆಲವು ಜನ ಹೇಳ್ತಾರೆ, ಗೆಜ್ಜೆ ಶಬ್ದ ಬಂದ್ಬಿಡ್ತು ಗುರುಗಳೇ, ಏನೋ ಈ ತರ ಹಿಂಗ್ ಬಂದು ಹಿಂಗ್ ಹೋಯ್ತು ಏನೋ ಗುರುಗಳೇ, ಮನಸ್ಸಿಗೊಂಥರ ನೆಮ್ಮದಿಲ್ಲ ಅಂತ ಹೇಳ್ತಾರೆ. ಸಾವಿನ ಫೋಟೋ ಮನೆ ಒಳಗಡೆ 106 ಫೋಟೋಗಳನ್ನು ಇಡಕ್ಕೆ ಹೋಗ್ಬೇಡಿ. ನಮ್ಮ ತಾತ ಮುತ್ತಾತ ನಮ್ಗೆ ಬೇಕಾದವ್ರ ಫೋಟೋವನ್ನು ಒಂದು ಜಾಗದಲ್ಲಿ ಒಂದೇ ಕಡೆ ಇಟ್ಟರೆ ಬಹಳ ಒಳ್ಳೆಯದು. ದೇವರ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೆ ಇಡಕ್ಕೆ ಹೋಗ್ಬೇಡಿ. ದೇವರ ಕೋಣೆಯಲ್ಲಿ, ದೇವರ ಜಾಗದಲ್ಲಿ ಮತ್ತು ನೀವು ಮಲಗುವ ಜಾಗದಲ್ಲಿ ಸತ್ತೋರ ಫೋಟೋ ಇರಲೇಬಾರದು. ಉತ್ತರಕ್ಕೆ ಮುಖ ಮಾಡಿ ಒಂದು ಫೋಟೋ ಹಾಕಿ ಹಿರಿಯರದು, ಪೂರ್ವಕ್ಕೆ ಮುಖ ಮಾಡಿ ಒಂದು ಫೋಟೋ ಹಾಕಿ. ಎಷ್ಟೋ ಜನ ಯಾವ್ಯಾವ ಡೇಟಲ್ಲಿ ಸತ್ತಿರ್ತಾರ ಎಲ್ಲ ಡೇಟ್ ಸೇರಿ ಒಂದು ಫೋಟೋ ಮಾಡಿರ್ತಾರ. ದಯವಿಟ್ಟು ಆ ಥರ ಮಾಡಕ್ಕೆ ಹೋಗ್ಬೇಡಿ. ಒಬ್ರದ್ದು ಏನು ಡೇಟಲ್ಲಿ ಸತ್ತಿದ್ದಾರೆ ಅವ್ರದ್ದು ಸಿಂಗಲ್ ಒಂದೇ ಫೋಟೋ ಇರಲಿ. ಗಂಡನೂ ಸಾಯಲಿ, ಹೆಂಡತಿನೂ ಸಾಯಲಿ, ಡೇಟ್ ನೋಡಿಕೊಂಡು ಒಂದು ಮಾಡಿ. ಯಾಕಂದ್ರೆ ಎಲ್ಲರದು ಒಂದೇ ಟೈಮ್, ತಾಯಿ ಮಕ್ಕಳು ರಿಲೇಷನ್ ಆ ಥರ ಸೇರಿಸಲೇಬಾರ್ದು. ಅವರಿಗೆ ನಮ್ಮ ದೇವರ ಕಡೆ ಜ್ಞಾನ ಬಿಟ್ಟುಕೊಂಡು ನಮ್ಮ ಅಪ್ಪ ಆಗ್ಬೋದು, ಅಮ್ಮ ಆಗ್ಬೋದು, ತಾತ ಅಜ್ಜ ಆಗಿರ್ಬೋದು, ಅದಕ್ಕೆ 2 ಊದಿನ ಗಡ್ಡೆ ತೋರಿಸೋದು ಬಹಳ ಉತ್ತಮ. ಮತ್ತು ಆ ಫೋಟೋಗೆ ಪೂಜೆ ಮಾಡೋದು ಉತ್ತಮ. ಮತ್ತು ನಿಮ್ಮ ಜೀವನದಲ್ಲಿ ನಿಮಗೆ ಮೋವಿನ ದೋಷ ಇದೆ, ಮನೆಯಲ್ಲಿ ತುಂಬ ಕಾಡಾಟವಿದೆ, ಫೋಟೋ ಒಳಗಡೆ ಎಲ್ಲಿ ಇಟ್ಟರು ಸತೆ ನಮ್ಗೆ ಅಪಮಾನಗಳಾಗ್ತಾವೆ. ಕೆಲವು ಜನ ದೇವ್ರ ಜಗಲಲ್ಲಿ ಫೋಟೋ ಇಟ್ಟಿರ್ತಾರ, ದೇವಸ್ಥಾನದಲ್ಲಿ ಫೋಟೋ ಇಟ್ಟಿರ್ತಾರ, ಬೆಡ್ರೂಮಲ್ಲಿ ಫೋಟೋ ಇಟ್ಟಿರ್ತಾರ, ಹಾಲ್ ಅಡಿಗೆ ಮನೆಯಲ್ಲಿ ಫೋಟೋ ಇರ್ತಾರ. ಸತ್ತವ್ರ ಫೋಟೋ ಯಾವುದೇ ಕಾರಣಕ್ಕೆ ಎಲ್ಲಿ ಬೇಕಲ್ಲಿ ಇಡಕ್ಕೆ ಹೋಗ್ಬೇಡಿ. ಇಟ್ಟಿದ್ದು ನಿಜ ಇದ್ದರೆ ನಿಮಗೆ ಅಷ್ಟ ದರಿದ್ರ, ಅಷ್ಟ ಪ್ರಾಬ್ಲಮು, ನಷ್ಟಕ್ಕೆ ಜೀವನ ಅನ್ನಂಥವರನ್ನು ಮಾರ್ಗದರ್ಶನ ಇರುತ್ತೆ. ಬೇಕಾದರೆ ನೀವು ಸತ್ತಿದ್ದು ಮಂದಿರ ಇದ್ದರೆ ನೀವು ಅಮಾಸೆ ಪೌರ್ಣಮಿ ಅವರ ಸಮಾಧಿಗೆ ಹೋಗಿ ನೀವು ದಯವಿಟ್ಟು ಪೂಜೆಯನ್ನು ಮಾಡಿ. ಅವರು ಸತ್ತಿದ್ದು ಸಮಾಧಿಗೆ ನೀವು ಫೋಟೋಕ್ಕಿಂತ ಆ ಸಮಾಧಿಗೆ ಪೂಜೆಯನ್ನು ಮಾಡಿ, ಆ ಸ್ಥಳಕ್ಕೆ ಹೋಗಿ ಪೂಜೆಯನ್ನು ಮಾಡಿ. ಮನುಷ್ಯನಿಗೆ ಅಲ್ಲಿ ಪೂಜೆ ಮಾಡಿದಾಗ ಪ್ರಾಣಿ ಪಕ್ಷಿಯನ್ನು ಮತ್ತು ಕೆಲವು ಪ್ರಸಾದ ತಗೊಂಡೋಗ್ಬೇಕು. ಕೆಲವು ಹೂವು, ಕಾಯಿ, ಕರ್ಪೂರ, ಈ ನವಧಾನ್ಯ, ಇದು ದೇವಸ್ಥಾನದ ನವಧಾನ್ಯ ಅಲ್ಲ, ಅನ್ನ ಅಂದ್ರೆ ಪ್ರಸಾದ ಅಂತ ಹೇಳ್ತೀವಿ. ಆ ಪ್ರಸಾದ ತಂದಾಗ ನೀವು ಅಲ್ಲಿ ಸತ್ಯದ ಸಮಾಧಿ ಹತ್ರ ಇಟ್ಟಿದ್ದು ನಿಜ ಇತ್ತಂದ್ರೆ, ಅಲ್ಲಿ ಪೂಜೆ ಮಾಡಿದ್ದು ನಿಜ ಇತ್ತಂದ್ರೆ, ಪ್ರಾಣಿ ಪಕ್ಷಿ ಬಂದ ಕೇಶಲ್ಲಿ ಅವರು ಮುಟ್ಟಿದ್ದು ನಿಜ ಇತ್ತಂದ್ರೆ ನಮ್ಮ ಹಿರಿಯರಿಗೆ ತುಂಬಾ ತೃಪ್ತಿ ಸಿಗ್ತದೆ, ನಮ್ಮ ಹಿರಿಯರಿಗೆ ತುಂಬಾ ಸಂತೋಷ ಸಿಗುತ್ತದೆ ಮತ್ತು ಜೀವನದಲ್ಲಿ ಯಾವುದೇ ಅಡೆತಡೆಗಳು ಬರೋದಿಲ್ಲ. ಅಂತ ಫೋಟೋವನ್ನು ನಿಮ್ಮ ಮನೆಯಲ್ಲಿ 24 ಗಂಟೆ ದೇವ್ರ ಕೋಣೆಯಲ್ಲಿ ಫೋಟೋ ಇಡಬೇಡಿ, ಬೆಡ್ರೂಮಲ್ಲಿ ಫೋಟೋ ಇಡಬೇಡಿ. ಹಾಲು ಮನೆಯಲ್ಲಿ ಮಾತ್ರ ಒಂದಿಡಿ. ಬಂದ ತಕ್ಷಣನೇ ಸತ್ತವ್ರ ಫೋಟೋ ಕಾಣಬಾರ್ದು. ಬಂದ ತಕ್ಷಣ ದೇವ್ರ ಫೋಟೋ ಕಾಣಬೇಕು, ಇಲ್ಲ ಸ್ವಾಸ್ತಿಕ ಕಾಣಬೇಕು, ಇಲ್ಲ ವಿನಾಯಕನ ಫೋಟೋ ಕಾಣಬೇಕು, ವಿನಾಯಕನ ವಿಗ್ರಹ ಕಾಣಬೇಕು. ಬಂದ ತಕ್ಷಣ ಜನಗಳು ಎಂಟ್ರಿ ಆದ ತಕ್ಷಣ ಆ ಥರ ನೀವು ಮಾಡಿದ್ದು ನಿಜ ಇತ್ತಂದ್ರೆ ಫೋಟೋ ಬಗ್ಗೆ, ಕಂಟಕ ಬಗ್ಗೆ, ಗಂಡಂತರ ಬಗ್ಗೆ ಖಂಡಿತ ಒಳ್ಳೇದಾಗುತ್ತೆ. ಈ
ಪ್ರತಿಯೊಬ್ಬರಿಗೆ ಫೋಟೋದ ಬಗ್ಗೆ ನೀವು ತಿಳ್ಕೋಬೇಕು, ಸಮಸ್ಯೆದ ಬಗ್ಗೆ ತಿಳ್ಕೋಬೇಕಾದ್ರೆ ನಿಮ್ಮಲ್ಲಿ ಏನಾದರೂ ಒಂಥರ ಅಡೆತಡೆಗಳಿದ್ರೆ ಫಸ್ಟ್ ತಿಳ್ಕೊಳ್ಳೋಕೆ ಅವಕಾಶ ಮಾಡ್ಕೊಳ್ಳಿ. ತಿಳ್ಕೊಂಡ್ರೆ ಜೀವನದಲ್ಲಿ ಒಳ್ಳೇದಾಗತ್ತೆ. ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಮೂರ್ತಿ ಚಿಕ್ಕದಾದರೆ ಕೀರ್ತಿ ಮಾ ದೊಡ್ಡ ವಸ್ತು ಅಂತ, ಅದು ಫಸ್ಟ್ ತಿಳ್ಕೋಬೇಕು. ಈ ಯೂಟ್ಯೂಬ್ ವೀಕ್ಷಕರಿಗೆ ಎಲ್ಲರಿಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಎಲ್ಲರಿಗೆ ಒಳ್ಳೆಯದಾಗಲಿ. ಮತ್ತು ಜೀವನದಲ್ಲಿ ಏನಾದರೂ ನರಳಾಟ ಇದ್ದರೆ, ಏನಾದರೂ ತೊಂದರೆಗಳಿದ್ರೆ ಒಂದು ಕರೆ ನಿಮ್ಮ ಕಡೆಯಿಂದ ಬಂದರೆ ನಿಮ್ಮದು ನೂರಾರು ಸಮಸ್ಯೆಗಳಿಗೆ ನಮ್ಮ ಕಡೆ ಪರಿಹಾರ ಇದೆ. ಎಲ್ಲರಿಗೆ ಒಳ್ಳೆಯದಾಗಲಿ. ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಬ್ರಹ್ಮಜ್ಞಾನ ಶಂಕರ ಪ್ರಸಾದ ಗುರೂಜಿ, ನಮಸ್ಕಾರ.